ಅಲ್ಲ ಇದು ನಾವು ದೆಹಲಿಗೆ ಹೋಗ್ತೀವಿ, ದೆಹಲಿನಲ್ಲೂ ಕೂಡ ಪ್ರತಿಭಟನೆ ಮಾಡ್ತೀವಿ. ಅಲ್ಲಿ ಸಂಬಂಧಪಟ್ಟಂತ ಯಾರ್ಯಾರು ನಾಯಕರುಗಳಿದ್ದಾರೆ, ರಾಜಕೀಯ ನಾಯಕರುಗಳು, ಅವರೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಅಲ್ಲಿ ತನಕ ನಾವು ಬಿಡೋದಿಲ್ಲ. ಇದು ಪ್ರಧಾನಿಯವರ ಮೇಲೆ, ಕೇಂದ್ರದ ಮೇಲೆ ಒತ್ತಡ ಹಾಕ್ತೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಹಿಂದೆ ಬರುವಂಥ ಪ್ರಶ್ನೆ ಇಲ್ಲ ಅನ್ನುವಂಥ ಮಾತನ್ನು ವಾಟಾಳ್ ನಾಗರಾಜ್ ಹೇಳ್ತಾ ಇದ್ರು. ನಾವೀಗ ನೋಡ್ತಾ ಇದ್ದೀವಿ ಪ್ರತಿಭಟನೆ ಯಾವ ರೀತಿ ಸಾಗ್ತಾ ಇದೆ ಅಂತ. ಟೌನ್ ಹಾಲ್ ಮುಂಭಾಗದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಟೌನ್ ಹಾಲ್ ಮುಂಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನ ಜಮಾಯಿಸಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಹೋರಾಟಗಾರರಿದ್ದಾರೆ. ಅವರನ್ನು ಉದ್ದೇಶಿಸಿ ಚಿತ್ರರಂಗದ ಗಣ್ಯರು ಕೂಡ ಮಾತಾಡ್ತಾ ಇದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಉಗ್ರಪ್ಪನವರು, ಕಾಂಗ್ರೆಸ್ನ ಹಿರಿಯ ನಾಯಕರು. ಉಗ್ರಪ್ಪನವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನೋಡ್ತಾ ಇದ್ದೀರಿ, ಬಂದನ್ನು ಗಮನಿಸ್ತಾ ಇದ್ದೀರಿ, ಏನಂತೀರಿ ಸರ್? ಫಸ್ಟ್ ರಿಯಾಕ್ಷನ್ ಏನು? ಮೊದಲನೇದು, ನಮ್ಮ ರಾಜ್ಯದ ಹಕ್ಕನ್ನು ಪ್ರತಿಪಾದನೆ ಮಾಡ್ತಕ್ಕಂಥದಕ್ಕೆ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಮಸ್ತರನ್ನ, ಜೊತೆಗೆ ವಾಟಾಳ್ ನಾಗರಾಜು ಮತ್ತು ಕನ್ನಡ ಪರ ಸಂಘಟನೆಗಳ ಎಲ್ಲರನ್ನೂ ಸಹ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಸರ್ ಒಂದೇ ನಿಮಿಷ ಬನ್ನಿ. ಈಗ ಅವೆನ್ಯೂ ರೋಡ್ನ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಅವೆನ್ಯೂ ರೋಡ್ನಲ್ಲಿ ಎಲ್ಲ ಅಂಗಡಿಯ ಬಾಗಿಲುಗಳನ್ನು ಮುಚ್ಚಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಈಗಾಗಲೇ ಹೋರಾಟಗಾರರಲ್ಲಿ ಧಾವಿಸಿದ್ದಾರೆ. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವಂಥ ಪ್ರಯತ್ನಗಳಾಗ್ತಾ ಇದೆ. ನೋಡ್ತಾ ಇದ್ದೀವಿ ನಾವು, ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಯಾವ ರೀತಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವಂಥ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥದ್ದು. ಇದು ಅವೆನ್ಯೂ ರೋಡ್ನ ದೃಶ್ಯಾವಳಿಗಳು. ಅಂದರೆ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಪ್ಲೀಸ್ ಕಂಟಿನ್ಯೂ. ಸೊ ನಾನು ಈ ಎಲ್ಲ ಕಳೆದ 1,000 ದಿನಗಳಿಂದ ಆ ಭಾಗದಲ್ಲಿ ಹೋರಾಟ ಮಾಡಿದಂಥ ಎಲ್ಲ ಹೋರಾಟಗಾರರನ್ನ ಮತ್ತು ಇವತ್ತೇನು ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ, ಹಂತ ಹಂತವಾಗಿ ಹೋರಾಟ ಮಾಡ್ತಾ ಇರತಕ್ಕಂಥ ಎಲ್ಲರನ್ನೂ ಸಹ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅವರನ್ನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಬಂದಿನ ಮೂಲಕ ಕರ್ನಾಟಕ ಒಂದು, ಇದು ಉತ್ತರ ಕರ್ನಾಟಕ ಬೇರೆ, ದಕ್ಷಿಣ ಕರ್ನಾಟಕ ಬೇರೆ, ಕಾವೇರಿ ಇಶ್ಯೂನೇ ಬೇರೆ, ಕೃಷ್ಣ ಇಶ್ಯೂನೇ ಬೇರೆ, ಗೋದಾವರಿ ಇಶ್ಯೂನೇ ಬೇರೆ, ಪೆನ್ನಾರ್ ಇಶ್ಯೂನೇ ಬೇರೆ ಅಂತ ಡಿವೈಡ್ ಮಾಡಿದೆ. ರಾಜ್ಯದ ಎಲ್ಲ ಇಶ್ಯೂಸು ಕನ್ನಡಿಗರ ಇಶ್ಯೂಸ್ ಅಂತ ಹೇಳಿ ಒಂದು ಮೆಸೇಜನ್ನು ಕೊಡ್ತಕ್ಕಂಥದಕ್ಕೆ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ, ನಿಜಕ್ಕೂ ಅತ್ಯಂತ ಸ್ವಾಗತಾರ್ಹವಾಗಿರ್ತಕ್ಕಂಥ ವಿಚಾರ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಸೊ ಅದರಲ್ಲೂ ಸಹ ಗೋವಾದ ಒಬ್ಬ ಮಂತ್ರಿ ಬಳಸಿದಂಥ ಭಾಷೆ ಮತ್ತು ಅದರ ಜೊತೆಗೆ ಇವತ್ತೇನು ರಾಜ್ಯದ ವಿರೋಧ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಆ ಗೋವಾದ ಮುಖ್ಯಮಂತ್ರಿಗಳು ಮಧ್ಯೆ ನಡೆದಂಥ ಪತ್ರ ವ್ಯವಹಾರದ ನಾಟಕ. ಸೊ ಇದರ ಜೊತೆಗೆ ಮೌನ ವಹಿಸಿರ್ತಕ್ಕಂಥ ಪ್ರಧಾನಮಂತ್ರಿಗಳು. ಸೊ ಪತ್ರ ವ್ಯವಹಾರ ನಾಟಕ ಅಂತಿರ್ತಾವೆ. ಅದರಲ್ಲಿ ಯಾವುದೇ ಸಂಶಯನೇ ಇಲ್ಲ. ಯಾಕೆ ಅದರಲ್ಲಿ ಸಂಶಯ ನಿಮಗೆ? ದಯಮಾಡಿ ಹೇಳಿ, ಪತ್ರದಲ್ಲಿ ಏನೇ ಬರೆದಿದ್ರು? ಸೊ ಪತ್ರ ಕಾನೂನಿನ ಚೌಕಟ್ಟಿನಲ್ಲಿ ಟ್ರಿಬ್ಯುನಲ್ ಅಲ್ಲಿ ಇರಬೇಕಾದ್ರೆ ಅದಕ್ಕೆ ಯಾವುದೇ ಮಹತ್ವ ಇರೋದಿಲ್ಲ. ಏನಾದರೂ ಆ ಪತ್ರವನ್ನ ಬರೀಬೇಕಾದ್ರೆ ಟ್ರಿಬ್ಯುನಲ್ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ.